ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಹಿಮವಂತ ಋತು ಪೌಷ್ಯ ಮಾಸ ಜನವರಿ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಇದಕ್ಕೆ ಮೊದಲು 2026ನೇ ಇಸ್ವಿ ಆಂಗ್ಲ ಹೊಸ ವರ್ಷ ಎಲ್ಲ ವೀಕ್ಷಕರಿಗೂ ಕೂಡ ಶುಭ ಫಲಗಳನ್ನೇ ಕೊಡಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಸೊ 2026 ಆಂಗ್ಲ ಹೊಸ ವರ್ಷದಲ್ಲಿ ವರ್ಷಕ್ಕೊಮ್ಮೆ ಬದಲಾಗುವ ಗ್ರಹಗಳು ಯಾರಾದರೂ ಇದ್ದಾರಾ ಅಂತ ನೋಡೋಣ. ಜೂನ್ 1ನೇ ತಾರೀಕು ಗುರು ಮಿಥುನ ರಾಶಿಯಿಂದ ತನ್ನ ಉಚ್ಚಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಅದೇ ಗುರು ಬ್ರಹ್ಮ ಅಕ್ಟೋಬರ್ 31ನೇ ತಾರೀಕು ಮತ್ತೊಮ್ಮೆ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಬರ್ತಾನೆ. ಗುರು ಬಲಿಷ್ಠವಾದಂತಹ ಸ್ಥಾನಗಳಿಗೆ ಪ್ರವೇಶ ಮಾಡ್ತಾನೆ. ಇಲ್ಲಿಯ ತನಕ ಅವನು ಶತ್ರು ಕ್ಷೇತ್ರದಲ್ಲಿದ್ದ. ಮುಂದಿನ ದಿನಗಳಲ್ಲಿ ಅವನು ತನ್ನ ಉಚ್ಚಕ್ಷೇತ್ರ ಜೊತೆಗೆ ಒಂದು ಮಿತ್ರ ಕ್ಷೇತ್ರಕ್ಕೆ ಬರ್ತಾನೆ. ಗುರುವಿನ ಅನುಗ್ರಹ ಇದ್ದರೆ ನೀವೊಂದು 60% ಪ್ರಯತ್ನ ಮಾಡಿದರೆ 100% ರಿಸಲ್ಟ್ ಪಡಿಬೋದು. ಗುರುವಿನ ಅನುಗ್ರಹ ಇಲ್ಲದಿದ್ದಾಗ 100% ಪ್ರಯತ್ನ ಮಾಡಿದರೆ ಕೇವಲ 60% ಮಾತ್ರ ರಿಸಲ್ಟ್ ಸಿಗುತ್ತೆ. ಸೊ ಗುರುವಿನ ಒಂದು ಕೃಪೆ ಅನ್ನುವಂಥದ್ದು ಎಲ್ಲ ರಾಶಿಯವರಿಗೂ ಅವಶ್ಯಕವಾಗಿರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಗುರುವಿನ ಸಂಚಾರ ತುಂಬ ಚೆನ್ನಾಗಿದೆ. ಇದರಿಂದ ಒಳ್ಳೆಯದನ್ನು ಎಲ್ಲರೂ ಕೂಡ ನೋಡ್ತೀರಾ. ಇನ್ನು ಈ ವರ್ಷದ ಅಂತ್ಯಭಾಗದಲ್ಲಿ ಅಂದರೆ ಡಿಸೆಂಬರ್ 5ನೇ ತಾರೀಕು ರಾಹು ಕುಂಭರಾಶಿಯಿಂದ ಮಕರ ರಾಶಿಗೆ ಬರ್ತಾನೆ ಅಪ್ರದಕ್ಷಿಣೆ. ಕೇತು ಕೂಡ ಸಿಂಹರಾಶಿಯಿಂದ ಕರ್ಕಾಟಕ ರಾಶಿಗೆ ಬರ್ತಾನೆ. ಈ 3 ಪರಿವರ್ತನೆಗಳು 2026ನೇ ಇಸ್ವಿಯಲ್ಲಿ ಪ್ರಮುಖವಾಗಿ ನಡೆಯುವಂತಹ ಒಂದು ಬದಲಾವಣೆ. ಇನ್ನು ಜನವರಿ ತಿಂಗಳ ಪರಿವರ್ತನೆಗಳನ್ನು ನೋಡೋದಾದರೆ 12ನೇ ತಾರೀಕು ಶುಕ್ರ ಮಕರ ರಾಶಿಗೆ ಬಂದರೆ 14ನೇ ತಾರೀಕು ಸೂರ್ಯನು ಕೂಡ ಮಕರ ರಾಶಿಗೆ ಪ್ರವೇಶ ಆಗ್ತಾನೆ. ಇದನ್ನು ಮಕರ ಸಂಕ್ರಮಣ ಅಥವಾ ಸಂಕ್ರಾಂತಿ ಉತ್ತರಾಯಣ ಪರ್ವಕಾಲ ಪ್ರಾರಂಭ ಆಗುವಂತಹ ದಿವಸ. ಈ ಸಂಕ್ರಾಂತಿಯ ಪರ್ವಕಾಲದಲ್ಲಿ 2026ನೇ ಇಸ್ವಿ ಎಲ್ಲರಿಗೂ ಕೂಡ ಶುಭ ಫಲಗಳನ್ನು ಕೊಡಲಿ ಅಂಥೇಳಿ ಪ್ರಾರ್ಥನೆ ಮಾಡೋಣ. 2025 ಪ್ರಾರಂಭದಲ್ಲೇ ಕಾಳಸರ್ಪ ಯೋಗದಿಂದ ಪ್ರಾರಂಭ ಆಯಿತು. ಬಟ್ ಈ ವರ್ಷ ಅದಕ್ಕೆ ಒಂದು ಹೊರತುಪಡಿಸಿ ವರ್ಷದ ಪ್ರಾರಂಭ ತುಂಬ ಒಳ್ಳೆಯ ಸ್ಥಿತಿಯಲ್ಲಾಗ್ತಾ ಇದೆ. ಸೊ ಸಂಪೂರ್ಣ 2026ರಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಜನವರಿ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳಿಂದ ಮಕರ ರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಮಕರ ರಾಶಿಯವರು ಹೆಚ್ಚಿನದಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಯಾಕೆಂದರೆ ಅವರ ರಾಶಿಯಲ್ಲೇ 4 ಗ್ರಹಗಳ ಯುತಿ ಆಗುತ್ತೆ. ಅದರಲ್ಲಿ ಬುಧ ಶುಕ್ರರ ಯುತಿ ಖಂಡಿತ ಒಳ್ಳೆಯದು. ಪಂಚಮಾಧಿಪತಿ ಶುಕ್ರ, ಭಾಗ್ಯಾಧಿಪತಿ ಬುಧ ಅವರಿಬ್ಬರು ಕೂಡ ಜನ್ಮ ಲಗ್ನ ಅಥವಾ ರಾಶಿಯಲ್ಲಿರ್ತಾರೆ. ಇದರ ಅರ್ಥ ಏನು ಅಂದರೆ ತುಂಬ ಲಾಂಗ್ ಟರ್ಮಿಂದ ಮಾಡ್ಕೊಂಡು ಬಂದಿರೋದು ಈಗ ಪ್ರಾಫಿಟನ್ನು ಕೊಡುತ್ತೆ. ಅಂದರೆ 2-3 ವರ್ಷದಿಂದ 7.5 ಸಮಯಗಳಲ್ಲೂ ಕೂಡ ಏನೆಲ್ಲ ನಿಮ್ಮ ಪ್ರಯತ್ನಗಳು ಹಿನ್ನಡೆ ಆಗಿತ್ತು ಅದೀಗ ರಿಸಲ್ಟ್ ಕೊಡುವ ಸಮಯ. ಸೊ ಒಳ್ಳೆ ವಿಚಾರಗಳಲ್ಲಿ ತುಂಬ ಇದೆ. ಅಭಿವೃದ್ಧಿ, ಇನ್ವೆಸ್ಟ್ಮೆಂಟ್, ಇದೆಲ್ಲದೂ ಕೂಡ ಲಾಭ, ಇದೆಲ್ಲದನ್ನು ಕಾಣೋದಕ್ಕೆ ಸಾಧ್ಯ. ಬಟ್ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಏಕೆಂದರೆ ಅಷ್ಟಮಾಧಿಪತಿ ಸೂರ್ಯ ಲಗ್ನ ರಾಶಿಯಲ್ಲಿರ್ತಾನೆ, ಅಷ್ಟಮದಲ್ಲಿ ಕೇತು ಇರ್ತಾನೆ, ಲಗ್ನದಲ್ಲಿ ಕುಜ ಇರ್ತಾನೆ. ಕುಜನ ದೃಷ್ಟಿ ಕೇತುವಿನ ಮೇಲೆ ಬೀಳುತ್ತೆ. ಈ ಎಲ್ಲ ಕಾಂಬಿನೇಷನ್ಗಳು ಮಕರ ಲಗ್ನದವರಿಗೆ ಹೆಚ್ಚಿನದಾಗಿ, ರಾಶಿಯವರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಮಾನಸಿಕವಾಗಿ ಖಿನ್ನತೆ ಅಥವಾ ಬಹಳ ಬೇಗ ಕೋಪ ಬರೋದು, ಸಿಟ್ಟು ಬರೋದು, ಉದ್ವೇಗಕ್ಕೆ ಒಳಗಾಗುವಂಥದ್ದು, ವಾಕ್ಯಗಳಿಂದ ನಿಷ್ಠುರಾಗುವಂಥದ್ದು, ಕುಟುಂಬದಲ್ಲಿ ಕಲಹಗಳು ಉಂಟಾಗುವಂಥದ್ದು, ಇದೆಲ್ಲ ರವಿ ಕುಜ ಇವರೆಲ್ಲ ಲಗ್ನದಲ್ಲಿದ್ದಾಗ, ರಾಶಿಯಲ್ಲಿದ್ದಾಗ ಉಂಟಾಗುವಂತಹ ಸಮಸ್ಯೆಗಳು. ಇನ್ನು ಮಕರ ಲಗ್ನದವರಿಗೆ ಇದು ಆರೋಗ್ಯದಲ್ಲಿ ಏರುಪೇರುಗಳನ್ನು ಕೊಡುತ್ತೆ. ಟೆನ್ಷನ್ನಲ್ಲಿ ವಾಹನ ಚಾಲನೆಗಳನ್ನು ಮಾಡಬೇಡಿ. ಸಣ್ಣ ಪುಟ್ಟ ಇಂಜುರೀಸ್ ಆಗುವ ಸಂದರ್ಭಗಳು ಮಕರ ರಾಶಿ ಅಥವಾ ಲಗ್ನದವರಿಗೆ ಹೆಚ್ಚಾಗಿ ಇರುತ್ತೆ. ತುಂಬ ದೊಡ್ಡ ಸಮಸ್ಯೆ ಏನಿಲ್ಲ, ಬಟ್ ಇದನ್ನು ಗಮನಿಸ್ಕೊಂಡ್ರೆ ಒಳ್ಳೆಯದು.
ಸರ್ಪದೋಷಗಳು ತುಂಬ ಆ್ಯಕ್ಟಿವ್ ಆಗಿರುತ್ತೆ, ಅದು ಕೂಡ ಮೃತ್ಯು ಸ್ಥಾನದಲ್ಲಿ. ಅಷ್ಟಮದಲ್ಲಿರುವ ಕೇತುವಿನ ಮೇಲೆ ಕುಜನ ದೃಷ್ಟಿ ಬೀಳುತ್ತೆ. ಇವೆಲ್ಲ ಇನ್ನೊಂದು 2-3 ತಿಂಗಳಿರುತ್ತೆ. ವರ್ಷದ ಪ್ರಾರಂಭದಿಂದ ಆಲ್ಮೋಸ್ಟ್ ಮಾರ್ಚ್ 15ರ ತನಕ ಈ ಸರ್ಪದೋಷಗಳು ಮಕರ ರಾಶಿಯವರನ್ನು ಸ್ವಲ್ಪ ಬಾಧಿಸುತ್ತೆ. ರಾಶಿಯವರಿಗಾದರೆ ಮಾನಸಿಕ ಖಿನ್ನತೆ, ಕುಟುಂಬದಲ್ಲಿ ಕಲಹ, ನಿಷ್ಠೂರ, ಸ್ವಲ್ಪ ಧನಹಾನಿ, ಇಷ್ಟು ಮಾತ್ರ. ಮಕರ ಲಗ್ನದವರಾದರೆ ನೇರವಾಗಿ ಆರೋಗ್ಯದ ವಿಚಾರಗಳಿಗೆ ಸಮಸ್ಯೆ ಆಗುತ್ತೆ. ಇದಕ್ಕೆ ಈ ನೆಗೆಟಿವ್ಗಳಿಗೆ ಮಕರ ರಾಶಿಯಾಗಿರಲಿ ಅಥವಾ ಮಕರ ಲಗ್ನ ಆಗಿರಲಿ, ಇದಕ್ಕೆ ಪರಿಹಾರ ಅಂತ ಹೇಳಿದರೆ ಸಂಕಷ್ಟಹರ ಗಣಪತಿ ವ್ರತಾಚರಣೆ ಮಾಡುವ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ದರ್ಶನ ಮಾಡಿ, ಕಡಲೆಯನ್ನು ಗಣಪತಿಗೆ ನೈವೇದ್ಯ ಮಾಡಿ, ಕಡುಬಿನ ಹಾರದ ಸೇವೆ ಅಥವಾ ಮೋದಕದ ಸೇವೆಯನ್ನು ಗಣಪತಿಗೆ ಸಮರ್ಪಣೆ ಮಾಡಿ, ಖಂಡಿತ ಶುಭ ಆಗುತ್ತೆ. ಮುಂದಿನ ಫೆಬ್ರವರಿ ತಿಂಗಳಲ್ಲಿ ಅಂಗಾರಕ ಸಂಕಷ್ಟಿ ಕೂಡ ಬರುವಂಥದ್ದಿದೆ, ಅಂದರೆ ಮಂಗಳವಾರದ ದಿನ, ಮೋಸ್ಟ್ಲಿ ಜನವರಿ ಅಥವಾ ಫೆಬ್ರವರಿಯಲ್ಲಿ ಬರುತ್ತೆ. ಸೊ ಗಣಪತಿಯನ್ನು ಆರಾಧನೆ ಮಾಡಿ, ಯಾವಾಗ ಮಂಗಳವಾರದ ದಿನ ಸಂಕಷ್ಟಹರ ಚೌತಿ ಬರುತ್ತೆ ಆ ದಿನ ವಿಶೇಷವಾಗಿ ಗಣಪತಿಯನ್ನು ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದು. ಯಾಕೆಂದರೆ ಮಕರ ಲಗ್ನದವರಿಗೆ ಅಷ್ಟಮದಲ್ಲಿ ಕೇತು ಇದ್ದಾನೆ, ಇನ್ನೊಂದು 3 ತಿಂಗಳು ಅವನ ಮೇಲೆ ಕುಜನ ದೃಷ್ಟಿ ಕಂಟಿನ್ಯೂಸ್ ಆಗಿ ಬೀಳುತ್ತೆ. ಏನಾದರೂ ಇಂಜುರೀಸ್ ಅಥವಾ ಸಣ್ಣ ಪುಟ್ಟ ಸರ್ಜರಿ, ಆಪರೇಷನ್ ಇಂಥದ್ದಕ್ಕೆ ಅವಕಾಶ ಇರುತ್ತೆ. ಇದನ್ನು ನೀವು ಖಂಡಿತವಾಗ್ಲೂ ಪರಿಹಾರ ಮಾಡಿಕೊಳ್ಬೋದು. ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರವನ್ನು ಪಠನೆ ಮಾಡಿ ಮಂಗಳವಾರದ ದಿವಸ. ಈ 3 ತಿಂಗಳಲ್ಲಿ ಪ್ರತಿ ಯಾವುದಾದ್ರೂ ಒಂದು ಮಂಗಳವಾರದ ದಿವಸ ಲಕ್ಷ್ಮೀ ನರಸಿಂಹನಿಗೆ ಪಂಚಾಮೃತ ಅಭಿಷೇಕ ಮಾಡಿ ತುಳಸಿಯಿಂದ ಅರ್ಚನೆಯನ್ನು ಮಾಡಿ ಸಾಕಾಗುತ್ತೆ. ಯಾವುದೇ ದೊಡ್ಡ ಸಮಸ್ಯೆಗಳಿಲ್ಲ. ಬರುವಂಥದ್ದಿದ್ರೂ ಕೂಡ ಅದನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ವಾಗ್ವಾದಗಳಿಗೆ ಹೋಗಬೇಡಿ. ಕುಟುಂಬದಲ್ಲಿ ಅನವಶ್ಯಕ ನಿಷ್ಠೂರಗಳನ್ನು ಕಾಣ್ತೀರ. ಸೊ ವಾಗ್ವಾದಗಳನ್ನು ಅವಾಯ್ಡ್ ಮಾಡಿ. ಕೋಪ ಇದನ್ನೆಲ್ಲ ತಣಿಸ್ಕೊಳ್ಬೇಕು. ಮಕರ ರಾಶಿಯವರಿಗೆ ಇದು ತುಂಬ ಒಂದು ಟೆಂಪ್ಟ್ ಆಗುವಂತಹ ಸಮಯ. ಅಂದರೆ ಬೇಗ ಎಕ್ಸೈಟ್ ಆಗ್ತೀರಾ, ಬೇಗ ಕೋಪಕ್ಕೆ ಬರ್ತೀರಾ. ಇದನ್ನು ಜೂನ್ ಆಲ್ಮೋಸ್ಟ್ ಮಾರ್ಚ್ ತನಕ ಅವಾಯ್ಡ್ ಮಾಡಿ. ಜೂನ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಗುರುಬಲ ಪ್ರಾರಂಭ ಆಗುತ್ತೆ. ಪರಾಕ್ರಮದಲ್ಲಿರುವ ಶನಿ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಸೊ ಇದೆಲ್ಲ ತುಂಬ ಒಳ್ಳೆ ಟೈಮ್ ಮುಂದೆ ಬರೋದಿದೆ. ಈ ಒಂದು ಶಾರ್ಟ್ ಟೈಮಲ್ಲಿ ಬರುವ ನೆಗೆಟಿವ್ಗಳನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಹೇಳಿರುವ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಖಂಡಿತ ಇದರಿಂದ ಒಳ್ಳೆಯದನ್ನು ಕಾಣ್ತೀರ. ಒಡ ಹುಟ್ಟುಗಳ ನಡುವೆ ಸಾಮರಸ್ಯ ಮತ್ತು ಬ್ಯಾಂಕ್ ಲೋನ್ಗಳು ಇದೆಲ್ಲ ಅನುಕೂಲಕ್ಕೆ ಬರುತ್ತೆ. ಯಾವುದೇ ಸಮಸ್ಯೆಗಳಿಲ್ಲ. ಖಂಡಿತ ಅಭಿವೃದ್ಧಿ ಆಗುತ್ತೆ. ವಾಹನದ ವಿಚಾರದಲ್ಲಿ ತುಂಬ ಮುನ್ನೆಚ್ಚರಿಕೆಗಳು ಬೇಕು ಮಕರ ರಾಶಿಯವರಿಗೆ. ಮಕ್ಕಳ ಆರೋಗ್ಯ ಸ್ವಲ್ಪ ಏರುಪೇರಾಗುತ್ತೆ. ಇದನ್ನು ಪರಿಹಾರ ಮಾಡಿಕೊಳ್ಳೋದು ಲಕ್ಷ್ಮೀ ನರಸಿಂಹನ ಆರಾಧನೆಯಿಂದ. ಪ್ರಾಪರ್ಟಿ, ಭೂಮಿ ಖರೀದಿ ಮಾಡುವಂಥದ್ದು ಇಂತಹ ಯಾವುದೇ ವಿಚಾರಗಳಿದ್ದರೆ ಜೂನ್ 1ರ ತನಕ ವೆಯ್ಟ್ ಮಾಡಿ. ಮುಂದೆ ಖಂಡಿತ ಅನುಕೂಲ ಆಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ಖಂಡಿತ ಒಳ್ಳೆಯ ಸಮಯ. ಯಾವುದೇ ಸಮಸ್ಯೆಗಳಿಲ್ಲ. ಅಭಿವೃದ್ಧಿಗಳನ್ನು ಖಂಡಿತ ನೋಡ್ತೀರಾ. ಯಾವುದೇ ಶತ್ರುಬಾಧೆಗಳಿಲ್ಲ. ಹೊಸ ಸ್ನೇಹಿತರನ್ನು ಮಾಡ್ಕೊಳ್ಬೇಡಿ. ಖಂಡಿತ ಇದನ್ನು ಅವಾಯ್ಡ್ ಮಾಡಿ. ಮಕರ ರಾಶಿಯವರಿಗೆ ಜೂನ್ 1ನೇ ತಾರೀಕಿನಿಂದ ಗುರುಬಲ ಪ್ರಾರಂಭ ಆಗುತ್ತೆ. ಸೊ 2026 ಸಂಪೂರ್ಣ 6 ತಿಂಗಳು ಗುರುಬಲ ಇರೋದಿಲ್ಲ. ಕುಟುಂಬದಲ್ಲಿ ರಾಹು ಇರ್ತಾನೆ. ಪ್ರಾರಂಭದ 3 ತಿಂಗಳು ಸರ್ಪದೋಷಗಳು ತುಂಬ ಜಾಸ್ತಿ ಇರುತ್ತೆ. ದ್ವಿತೀಯಾಷ್ಟಮದಲ್ಲಿ ರಾಹು ಕೇತುಗಳಿರ್ತಾರೆ. ಅವರ ಜೊತೆ ಕುಜನ ಸಂಯೋಗ ಆಗುತ್ತೆ. ಸೊ ಎಲ್ಲ ಕಾಂಬಿನೇಷನ್ಗಳ ಇರುವ ಸಮಯದಲ್ಲಿ 3 ಪರಿಹಾರಗಳು ಅತ್ಯಂತ ಅವಶ್ಯಕವಾಗಿದೆ. 1, ಸುಬ್ರಹ್ಮಣ್ಯ ಸ್ತೋತ್ರಗಳನ್ನು ಪಠನೆ ಮಾಡಿ. ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರವನ್ನು ಪಠನೆ ಮಾಡಿ. ಲಕ್ಷ್ಮೀ ನರಸಿಂಹನ ದರ್ಶನ ತಿಂಗಳಲ್ಲಿ 1 ಮಂಗಳವಾರ ಆದರೂ ಮಾಡಿ. ಪಂಚಾಮೃತಾಭಿಷೇಕ ಅಥವಾ ತುಳಸಿಯಿಂದ ಅರ್ಚನೆ ಮಾಡಿ. ಇದು ತುಂಬ ಅವಶ್ಯಕವಾಗಿದೆ. ಯಾಕೆಂದರೆ ಕೆಲವು ನೆಗೆಟಿವ್ಗಳು ತುಂಬ ಅದರ ಪ್ರಮಾಣ ಸ್ವಲ್ಪ ಜಾಸ್ತಿ ಇರುತ್ತೆ. ವರ್ಷದ ಪ್ರಾರಂಭದಲ್ಲೇ 3 ತಿಂಗಳಲ್ಲಿ ಈ ಯೋಗಗಳು ಬರೋದರಿಂದ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮುಂದೆ ನಿಮಗೆ ತುಂಬ ದೊಡ್ಡ ಪ್ರಮಾಣದ ಅಭಿವೃದ್ಧಿಯನ್ನು ಕಾಣ್ತೀರ. ಮಾಂಗಲ್ಯ ಸ್ಥಾನಾಧಿಪತಿ, ಆ ಸ್ಥಾನದ ಮೇಲೆ 4 ಗ್ರಹಗಳ ದೃಷ್ಟಿ ಬೀಳುತ್ತೆ. ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿಯ ನಡುವೆ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳು ಪ್ರಾರಂಭ ಇರುತ್ತೆ. ಹೆಣ್ಣು ಮಕ್ಕಳಿಗಾದರೆ ಗರ್ಭಕೋಶದ ಆರೋಗ್ಯದ ವಿಚಾರಗಳು, ಏಕೆಂದರೆ ಕುಜ ಮತ್ತು ಶುಕ್ರನ ಯುತಿ ಆಗುತ್ತೆ. ಅದು ಕೇವಲ 2 ದಿನದ ವ್ಯತ್ಯಾಸದಲ್ಲಿ. ಅದನ್ನು ಭೃಗಂಗಾರಕ ದೋಷ ಅಂತ ಹೇಳ್ತೇವೆ. ಸ್ತ್ರೀಯರಿಗೆ ಹಾರ್ಮೋನ್ ವ್ಯತ್ಯಾಸಗಳು, ಇಂತಹ ಏರುಪೇರುಗಳಿರುತ್ತೆ. ಮಾರ್ಚ್ 15ರ ತನಕ ಈ ಒಂದು ಕಾಂಬಿನೇಷನ್ ಕಂಟಿನ್ಯೂಸ್ ಆಗಿ ಮೂವ್ ಆಗುತ್ತೆ.
ಇದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಮುಂದಕ್ಕೆ ಸಮಸ್ಯೆಗಳು ಬರೋದಿಲ್ಲ. ಸೊ ಇದರ ಅಭಿವೃದ್ಧಿಗಾಗಿ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದು. ಇನ್ನು ವಿವಾಹದ ಎಕ್ಸ್ಪೆಕ್ಟೇಷನ್ ಇರೋರಿಗೆ ಗುರುಬಲ ಬರೋ ತನಕ ವೆಯ್ಟ್ ಮಾಡಬೇಕು, ಇಲ್ಲದೇ ಇದ್ದರೆ ಖಂಡಿತ ಸಮಸ್ಯೆ ಆಗುತ್ತೆ. ಈ ಸಮಯದಲ್ಲಿ ಯಾವುದನ್ನು ಮುಂದುವರಿಸಬೇಡಿ. ಜೂನ್ 1ರ ನಂತರ ಮಕರ ರಾಶಿಯವರಿಗೆ ವೈವಾಹಿಕ ಜೀವನ ಖಂಡಿತ ಶುಭ ಆಗುತ್ತೆ. ದಾಂಪತ್ಯದಲ್ಲಿ ಸಾಮರಸ್ಯ, ಆರೋಗ್ಯ ಎಲ್ಲ ಚೆನ್ನಾಗಾಗುತ್ತೆ. ವಿವಾಹದ ಅಂಚಿನಲ್ಲಿರುವವರಿಗೂ ಕೂಡ ಒಂದು ಮಂಗಳ ಕಾರ್ಯಗಳಿಗೆ ಶುಭ ಸಮಯ ಜೂನ್ 1ರ ನಂತರ. ಅಷ್ಟಮಾಧಿಪತಿ ಸೂರ್ಯ ಲಗ್ನದಲ್ಲಿದ್ದಾನೆ, ಶತ್ರುವಾದಂತಹ ಕುಜನು ಕೂಡ ಲಗ್ನದಲ್ಲಿದ್ದಾನೆ, ಅಷ್ಟಮದಲ್ಲಿ ಕೇತು ಇದ್ದಾನೆ, ಅವನ ಮೇಲೆ ಕುಜನ ದೃಷ್ಟಿ ಕೂಡ ಬೀಳ್ತಾ ಇದೆ. ಇದು ಮಾರ್ಚ್ ತನಕ ಇರುತ್ತೆ. ಸೊ ಗಣಪತಿಯನ್ನು ಆರಾಧನೆ ಮಾಡಿ, ಅಂಗಾರಕ ಸಂಕಷ್ಟಿಯ ದಿನ ಗಣಪತಿಯ ದರ್ಶನ ಮಾಡಿ, ಮೋದಕವನ್ನು ನೈವೇದ್ಯ ಮಾಡಿ, ಮುಂದೆ ತುಂಬ ಒಳ್ಳೆಯದಾಗುತ್ತೆ. ಭಾಗ್ಯಾಧಿಪತಿ ಬುಧ ಲಗ್ನದಲ್ಲಿದ್ದಾನೆ, ಪಿತ್ರಾರ್ಜಿತ ಆಸ್ತಿಗಳು ಅಭಿವೃದ್ಧಿ ಆಗುತ್ತೆ. 7.5 ಏನೆಲ್ಲ ಹೋರಾಟ ಮಾಡಿದ್ದೀರಾ ಅದರ ಒಂದು ರಿಸಲ್ಟ್ ಈಗ ಸಿಗುತ್ತೆ ನಿಮಗೆ. ಖಂಡಿತ ಒಳ್ಳೆಯದನ್ನು ನೋಡ್ತೀರಾ. ಕೇವಲ ನೆಗೆಟಿವ್ ಹೇಳ್ತಾ ಇರೋದು ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತ, ಬೇರೆ ಯಾವುದೇ ಸಮಸ್ಯೆಗಳಿಲ್ಲ. ಮಕರ ರಾಶಿಯವರು ದೊಡ್ಡ ಪ್ರಮಾಣದ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಕರ್ಮ ಉದ್ಯೋಗದಲ್ಲಿ ಯಾವುದೇ ಪರಿವರ್ತನೆಗಳನ್ನು ಖಂಡಿತ ಮಾಡಬೇಡಿ. ಸಣ್ಣ ಪ್ರಮಾಣದ ಹೈಕ್ ಅಥವಾ ಪ್ರಮೋಷನ್ ಖಂಡಿತ ಸಿಗುತ್ತೆ. ಈ ಒಂದು ಸಮಯಗಳಲ್ಲಿ ಉದ್ಯೋಗದ ಪರಿವರ್ತನೆಗಳನ್ನು ಮಾಡಬೇಡಿ. ಲಾಭಸ್ಥಾನಾಧಿಪತಿ ಕುಜ ಲಗ್ನದಲ್ಲಿದ್ದಾನೆ, ಭೂಮಿಯಿಂದ ಲಾಭ ಅಭಿವೃದ್ಧಿ ಖಂಡಿತ ಪಡಿತೀರಾ. ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಹಳ ದೊಡ್ಡ ಪ್ರಮಾಣದಲ್ಲಿ ಇರೋದಿಲ್ಲ, ಸಣ್ಣ ಪ್ರಮಾಣದಲ್ಲಿರುತ್ತೆ. ಸೊ ಮೋಕ್ಷ ಸ್ಥಾನ, ಆ ಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇದೆ. ಇದೇ ಒಂದು ನೆಗೆಟಿವ್ ಕಾಂಬಿನೇಷನ್. ಏನಪ್ಪ ಅಂದರೆ ಮಕರ ಲಗ್ನದವರಿಗೆ ಲಗ್ನದಲ್ಲಿ ಅಷ್ಟಮಾಧಿಪತಿ ಸೂರ್ಯ ಕೂತು ಅವನ ಜೊತೆ ಲಗ್ನದಲ್ಲೇ ಕುಜದೋಷ ಉಂಟಾಗುವಂಥದ್ದು, ಲಗ್ನಾಧಿಪತಿ ಶನಿ ವ್ಯಯಸ್ಥಾನವನ್ನು ನೋಡ್ತಾ ಇರುವಂಥದ್ದು, ಅಷ್ಟಮದಲ್ಲಿರುವ ಕೇತುವಿನ ಮೇಲೆ ಕುಜನ ದೃಷ್ಟಿ ಬೀಳುವಂಥದ್ದು. ಈ ರೀತಿಯಾಗಿ 4-5 ಕಾಂಬಿನೇಷನ್ಗಳು ಜನವರಿ 15ರಿಂದ ಮಾರ್ಚ್ ತನಕ ಇರುತ್ತೆ ಈ ಕಾಂಬಿನೇಷನ್. ಮಕರ ಲಗ್ನದವರಿಗೆ ಆರೋಗ್ಯದ ವಿಚಾರಕ್ಕೆ ಸಮಸ್ಯೆ ಪಡುತ್ತೆ. ಮಕರ ರಾಶಿಯವರಿಗೆ ಮಾನಸಿಕ ಒಂದು ದೃಢತೆ ಅಥವಾ ಖಿನ್ನತೆಗಳ ಮೇಲೆ ಸಂಬಂಧಪಟ್ಟಿರುತ್ತೆ. ಇದಕ್ಕೆ ಪರಿಹಾರ ಲಕ್ಷ್ಮೀ ನರಸಿಂಹ. ಸೊ ಎಲ್ಲ ನವಗ್ರಹಗಳು ಕೂಡ 2026ರಲ್ಲಿ ಮಕರ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.